ಹಾಗಾದ್ರೆ ಯುದ್ಧ ನಿಶ್ಚಯವಾಯಿತು. ನಾನು ಮೊದಲೇ ಹೇಳಿಲ್ವೇ, ಯುದ್ಧವಿದ್ದರೆ ನಿಮ್ಮ ಅಲಿಯುವುದೆಂದು. ರುಕ್ಮಿಣಿ, ಯುದ್ಧವೇನು ಉಪಾಯವಿಲ್ಲ ಪ್ರಿಯತಮಿ, ಯುದ್ಧವೇನೋ ಅರಿದಿದೆ. ಆದರೆ ಅದೆಂತಹ ಯುದ್ಧ! ಈ ವಿಶ್ವ ಸೃಷ್ಟಿಯಲ್ಲಿ ಎಂದಿಗೂ ನಡೆಯದ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಣಿ ಸೈನ್ಯ ದಳದಲ್ಲಿ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಕರ್ಣ ಇನ್ನೂ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಣಿ ಸೈನ್ಯದಳ. ಈ ಯುದ್ಧವು ಮುಗಿಯುವುದರೊಳಗಾಗಿ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯೋರು ಏನು. ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವೃತದಿಂದ ರಕ್ಷಿಸು. ಆ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗೊಳ್ಳಲೇಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಸ್ವಾಮಿ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆದು ಸುಸಜ್ಜಿತವನ್ನಾಗಿ ಮಾಡಿ ನಾನೊಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ, ಧರ್ಮ ಇನ್ನು ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು ರುಕ್ಮಿಣಿ. ರುಕ್ಮಿಣಿ, ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತೆ. ಸಮರೋಧನಿಂದವಿಂದು ಧರಣಿ ಪಾಪಗಾರಿಣಿ Papa Gare, Kante, Papa Gare, Kante, Papa Gare. ಧರ್ಮಯೋಗ ಬಂದಿಲ್ಲದಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯೋಗ
ಬಂದಿಂದೊದಗಿ ಜನ್ಮಭೂಮಿ ಭಾರತವೋ ಧನ್ಯವಾದ ಶಾಂತಿ ಧನ್ಯವಾದ ಧನ್ಯವಾದ ವೈದೇಕ ಕಾಂತೆ ಶಾಂತಿ ಪ್ರೇಮ ಪೂಜಿತೆ ಶಾಂತಿ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ನಿನ್ನ ಸ್ಪರ್ಶವು ಮೃತ ಸಂಜೀವಿನಿ. ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲರಿ. ಅದನ್ನಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ ಪ್ರೇಯಸಿ. ಆರ್ಯಾವರ್ತಕ್ಕೀಗ ಅಂತ ಅವ್ಯವಸ್ಥೆಯೂ ಉಂಟಾಗಿರುವುದು. ಅಭಿಮಾನ ಸೂರ್ಯದಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯ ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿರುವುದು. ಅದನ್ನು ಸಂಪೂರ್ಣವಾಗಿ ರಕ್ತಕ್ಷಯದಿಂದ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧವನ್ನು ನಿಲ್ಲಿಸಲು ನೀವು ಮತ್ತೊಂದು ಸಾರಿ ಪ್ರಯತ್ನಿಸಿ ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಸ್ವಾಮಿ. ರುಕ್ಮಿಣಿ, ನಿನ್ನ ಈ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸುವೆನು. ಅದಕ್ಕೋಸ್ಕರ ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನ ಸಹ ವಿಫಲವಾಗುವುದು ದೇವಿ. ನಯನ ಮನೋಹರಿಯೇ ಸುಂದರವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಸುಂದರವದನೆ ನಯನ ಮನೋಹರಿಯೇ. ಅಂತರ ಗಿರಿಧರ ನರಸಿಂಹಯ್ಯ ಗಿರಿಧಾರ ನರಸಿಂಹಯ್ಯ ಇಂದು ಜನಕ್ಕೆ ಕಮಲಮುಖಿಯ ಸೌಂದರ್ಯ ಆನಂದದ ಇಂದು ಜನಕ್ಕೆ ಕಮಲಮುಖಿಯ ಸೌಂದರ್ಯ ಆನಂದದ ನಯನ ಮನೋಹರಿಯೇ ಸುಂದರವದ ನಯನ ಮನೋಹರಿಯೇ. ಗಂಧದ ಪರಿಮಳ ಧರಿಸಿ ಮಂದಹಾಸದಿಂದ ಎನ್ನವರಿಸಿ ಗಂಧದ ಪರಿಮಳ ಧರಿಸಿ ಮಂದಹಾಸದಿಂದ ಎನ್ನವರಿಸಿ ಮನ ಮಂದಿರದಲ್ಲಿ ನೀ ನೆಲೆಸಿ ಮಂದಿರದಲ್ಲಿ ನೀ ನೆಲೆಸಿ ತನಯಾನಂದದ ಚೆಲ್ಲಿದ ಪರಿಮಳ ತನಯಾನಂದದ ಚೆಲ್ಲಿದ ಪರಿಮಳ ಚೆಲುವಿನ ತಾಯಿ ನಲಿಯುತ್ತ ಬಾರಿ ಚೆಲುವಿನ ತಾರೆ ನಲಿಯುತ್ತ ಬಾರೆ ನೀಲಾಂಬರಿಯೇ ನಯನ ಮನೋಹರಿಯೇ ಸುಂದರವದನೆ ನಯನ ಮನೋಹರಿಯೇ ಮಂದರ ಗಿರಿಧರ ನರಸಿಂಹಯ್ಯ ಮಂದರ ಗಿರಿಧರ ನರಸಿಂಹಯ್ಯ ಇಂದು ಜನಕ್ಕೆ ಕಮಲಮುಖಿಯ ಸೌಂದರ್ಯ ಆನಂದದ
ನೀಡಲಿ. ನೀಡಲಿ ರಾಗ ಸಾಮ್ರಾಜ್ಯದಲ್ಲಿ ರಾಣಿಯೂ ನಾನೇ ಬಯಸಿದೆ 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 ಹೃದಯ ದೇವನೇ ಹೃದಯ ದೇವನೇ ದೇವನೇ ಮುಗಿಸ್ತಾ ಇದ್ದೀವಿ. ಸನ್ಮಾನ್ಯ ಶ್ರೀ ವಿಜಯ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ಕಾಂಗ್ರೆಸ್ ಮುಖಂಡರು ಲಗ್ಗೆರೆ ಅವರು ಯಾವುದೋ ಒಂದು ಕೆಲಸದ ಮೇಲೆ ಅರ್ಜೆಂಟಾಗಿ ಹೋಗ್ತಾ ಇದ್ದಾರೆ. ಅವರೊಬ್ಬರಿಗೆ ನಾವು ಈಗ ಸನ್ಮಾನ ಮಾಡಿ ಕಳಿಸ್ತಾ ಇದ್ದೀವಿ. ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು. ನಮ್ಮ ಈ ಒಂದು ತಂಡದ ವತಿಯಿಂದ ವಿಜಯ್ ಕುಮಾರ್ ಅವರಿಗೆ ಮಾಲಾರ್ಪಣೆ. ದಯಮಾಡಿ ಚಪ್ಪಾಳೆ ತಟ್ಟೋ ಮುಖಾಂತರ ಸ್ವಾಗತಿಸಬೇಕು. ಅವರು ಈ ಒಂದು ನಾಟಕಕ್ಕೆ 5,000 ರೂಪಾಯಿನ ಬಹುಮಾನ ಕೊಟ್ಟಿದ್ದಾರೆ. ದಯಮಾಡಿ ಅವರಿಗೆ ಪ್ರೋತ್ಸಾಹಿಸಬೇಕು ನೀವು. मेरी मेरे युद्धे तीरा नागुते मेरी मेरे युद्धे तीरा नागुते संततम
ಬ್ರಹ್ಮನಂತೆ ಮೆರೆಯುವೆ ಪುಂಡ್ರರಂಭನು ತಂದೆ ಹೋದಲೆ ಪುಂಡ್ರರಂಭನು ತಂದೆ ಹೋದಲೆ ಸಂತತಂ ಸುಸ್ವಾಂತ ಶ್ರೀಮಂತ ನಾದೆನು ನಾ ಅಕ್ರೂರ, ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಿಂದ ಕೂಡಿ ಅದು ಅಲ್ಲದೆ ಬ್ರಾಹ್ಮಣೋತ್ತಮರೆಲ್ಲರೂ ಯಜ್ಞ ಯಾಗಾದಿಗಳಲ್ಲಿ ನಿರತರಾಗಿರುವರೆ ಅದನ್ನು ತಿಳಿಸೋಣ. ಈ ವಿಧವ ಬೇಳೆ ಪ್ರಭು ಈ ವಿಧವ ಬೇಳೆ ಪ್ರಭು ಲಾಲಿಸು ದೇವಾಭೂಸುರಾರು ಹರಿಯದಾನದಲ್ಲಿ ದೇವಾಭೂಸುರಾರು ಹರಿಯದಾನದಲ್ಲಿ ಯಶೋಕವ ಒಂದೇ ಬಾಳುದಿಗರು ಸುಖದೆ ನಿತ್ಯ ಸುಖವ ಒಂದೇ ಬಾಳುದಿಗರು ಸುಖದೆ ಪ್ರಭು ಲಾಲಿಸು ಈ ವಿಧವ ಬೇರೆ ಪ್ರಭು ಲಾಲಿಸು ಕಾಲ ಕಾಲಕ್ಕೀಗ ಮಳೆ ಬೆಳೆಗಳಾಗೆ ಕಾಲ ಕಾಲಕ್ಕೀಗ ಮಳೆ ಬೆಳೆಗಳಾಗೆ ನಿತ್ಯ ಸುಖವ ಒಂದೇ ಬಾಳುತ್ತಿಗರು ಸುಖದೆ ನಿತ್ಯ ಸುಖವ ಒಂದೇ ಬಾಳುತ್ತಿಗರು ಸುಖದೆ ಪ್ರಭು ಲಾಲಿಸು ಈ ವಿಧವ ಬೇಡ ಪ್ರಭು ಲಾಲಿಸು ಮಹಾಪ್ರಭುಗಳೇ, ನಿಮ್ಮ ಆಳ್ವಿಕೆಯಿಂದಲೂ ಶ್ರೀಕೃಷ್ಣ ಪರಮಾತ್ಮನ ಕರುಣೆಯಿಂದಲೂ ಎಲ್ಲಾ ಪ್ರಜೆಗಳು ಸುಖ ಸಂತೋಷದಿಂದಿರುವರು. ಅದು ಅಲ್ಲದೆ ಬ್ರಾಹ್ಮಣರ ಯಜ್ಞಾಗಾದಿಗಳಿಂದ ಸದಾ ಸಂಪನ್ಮೂಲರಾಗಿ ಎಲ್ಲಾ ಜನರು ನೆಮ್ಮದಿಯಿಂದಿರುವರು. ಮುಂದೇನ ಅಪ್ಪಣೆ ಮಹಾಪ್ರಭು? ಭಲೆ, ಬಹಳ ಸಂತೋಷವಾಯಿತು. ನಿನ್ನ ಪೀಠದಲ್ಲಿ ಕುಳಿತುಕೋ. ಕೃತವರ್ಮ, ಸೈನ್ಯಾಗ್ನಿನಾಥಾನೇ ಯಮ ಸೈನ್ಯಧಾರಿ ಸುತ್ತಾಲಿರುತ್ತಿಹಾಸ ಪುರಾಗರೋ ಸುತ್ತಾಲಿರುತ್ತಿಹಾಸ ಪುರಾಗರೋ ತಪ್ಪ ತಾಯಿಗೆ ನೋಡಿಸುವರೇ ಬೇಳೆ ಸೈನ್ಯಾಧಿನಾಥಾನೇ ಯಮ ಸೈನ್ಯಧಾರಿ ಬೇಳೆ ಸೈನ್ಯಾಧ್ಯಕ್ಷ, ನಿನ್ನ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೆ ಅದನ್ನು ತಿಳಿಸುವ ನಾವು. ಬಿಡು ಬಿಡು ಚಿಂತೆಯ
ಸಂತೋಷ ನಾನಂತೆನೋ ಇಂಥ ಸಜೀವ ಸೈನ್ಯಾಧಿಪರಿರುವ ತನಕ ಸಂತೋಷ ನಾನಂತೆನೋ. ಮಂತ್ರಿವರ್ಯನೇ ನಿನ್ನ ಮಂತ್ರಾದ್ಯವನ್ನು ನೋಡಿ ಮಂತ್ರಿವರ್ಯನೇ ನಿನ್ನ ಮಂತ್ರೋಕ್ತಿಯನ್ನು ಸಂತೋಷದಿಂದ ಮನ ಎಂತೂ ವರ್ತಿಸಲಿ ಸಂತೋಷ ನಾನಂತೆನೋ ಇಂಥ ಮಂತ್ರಿ ಸೈನ್ಯಾಧಿಪರಿರುವ ತನಕ ಸಂತೋಷ ನಾನಂತೆನೋ. ಸೈನ್ಯಾಧೀಕ್ಷಣೆ ನಿನ್ನ ಸೈನ್ಯದ ಪರಿ ನೋಡಿ ಸೈನ್ಯಾಧೀಕ್ಷಣೆ ನಿನ್ನ ಸೈನ್ಯದ ಪರಿ ಎಂಥೂ ವರ್ಣಿಸಲಿ ಸಂತೋಷದಿಂದ ನಾನು ಇಂಥ ಸಂಜೀವ ಸೈನ್ಯಾಧಿಪರಿರುವ ತನಕ ಸಂತೋಷ ನಾನಂತೆನೋ ಸಂತೋಷ ನಾನಂತೆನೋ. ಅಲೇ ನಿಮ್ಮ ಸಾಹಸಗಳನ್ನು ಮೆಚ್ಚಿ ನನ್ನ ಮನಸ್ಸಿಗೆ ಬಹಳ ಆನಂದವಾಗಿದೆ. ನಿಮ್ಮ ಪೀಠದಲ್ಲಿ ಕುಳಿತು ಚಾರಣೆ ವರ್ತಮಾನವೇನು? ದುರ್ಯೋಧನ ಸಾರ್ವಭೌಮರು ಏನು? ಹಸ್ತಿನಾವತಿಯ ರಾಜ ದುರ್ಯೋಧನನು ನಮ್ಮ ಆಸ್ಥಾನಕ್ಕೆ ಆತನನ್ನ ರಾಜ ಮರ್ಯಾದೆಯಿಂದ ಕರೆತನ್ನಿ. ದುರ್ಯೋಧನ ನಿನಗೆ ಮಂಗಲವಾಗಲಿ. ಈ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ? ನಮ್ಮ ರಾಜ್ಯದ ನರ್ತಕಿಯನ್ನು ಬರಮಾಡಿ. ಅಂದದ ಶಿಲೆಯೊಂದು ನಲಿದಾಡಿದೆ, ಅಂದದ ಶಿಲೆಯೊಂದು ನಲಿದಾಡಿದೆ, ಹಲರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆಯೊಂದು ನಲಿದಾಡಿ ಮೊಹಿಡಿಯೆಂಬುದು ಇವಳೆಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ಮೋಹಿನಿಯೆಂಬುದು ನಿನ್ನೆಸರಲ್ಲವೇ, ಮನಮೋಹ ತುಂಬಿದ ಚೆಲುವಲ್ಲವೇ. ನಾಯಕಿಗೆ ನಿನಗೆ ಇವು ವಲ್ಲವೇ. ನಾಯಕಿಗೆ ನಿನಗೆ ಇವು ವಲ್ಲವೇ. ನಾಯಕಿಗೆ ನಿನಗೆ ನೀವು ವಲ್ಲವೇ. ಮನಸ್ಸನ್ನು ಕೆಣಕುವ ಚೆಲುವಲ್ಲವೇ, ನನ್ನ ಮನಸ್ಸನ್ನು ಕೆಣಕುವ ಚೆಲುವಲ್ಲವೇ. ಅಂದದ ಶಿಲೆಯೊಂದು ನಲಿದಾಡಿದೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆಯೊಂದು ನಲಿದಾಡಿದೆ. sa sa da 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 sa 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 da 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 sa 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 da 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 ri 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 sa sa ri 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 sa sa ri sa ri da sari ga ma gari sari ga 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 ha da sari gari sari sa 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 sari ga ma gari sari ga 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 sari gari sari sat sat sa sat sari gari sari sat sari gari sari sat sari gari sari sat sat sa sat sari gari sat sari gari sari sat sari gari sari sat sat sa sari ga ba da pa ri ga ba da sa ri ga ba da sa ri ga ba da mutti
ಮುತ್ತಿನ ಮಾಲೆಯ ಕಟ್ಟಿದಂದಿಯಾವು ಒಂದು, ಆಸೆಯ ಬೀರುದ ದುಂಬಿಯ ತಾರ್ಕ ಬರುವುದು ಮತ್ತೊಂದು. ಮುತ್ತಿನ ಮಾಲೆಯ ಕಟ್ಟಿದಂದಿಯಾವು ಒಂದು, ಆಸೆಯ ಬೀರುದ ದುಂಬಿಯ ತಾರ್ಕ ಬರುವುದು ಮತ್ತೊಂದು. ಮುಖದಲ್ಲಿ ಮುಖವಿಟ್ಟು ಹಾಡುತ್ತ ಬರುವುದು, ಮುಖದಲ್ಲಿ ಮುಖವಿಟ್ಟು ಹಾಡುತ್ತ ಬರುವುದು, ಮುಖದಲ್ಲಿ ಮುಖವಿಟ್ಟು ಹಾಡುತ್ತ ಬರುವುದು, ಮುಖದಲ್ಲಿ ಮುಖವಿಟ್ಟು ಹಾಡುತ್ತ ಬರುವುದು, ಹಾಡುತ್ತ ಬರುವುದು ದುಂಬಿಯ ರೀತಿ, 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 ಹಾಡುತ್ತ ಬರುವುದು ದುಂಬಿಯ ರೀತಿ. ದುರ್ಯೋಧನ, ಎಲ್ಲರೂ ಕುಶಲವೇ? ನೀನು ಬಂದ ಸಮಾಚಾರವೇ? ಪಾಂಡವರಿಗೂ ನಮಗೂ ಭೀಕರವಾದ ಸಂಗ್ರಾಮವೇ ಬಂದೊದಗಿದೆ. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಎಲ್ಲಿಗೆ ಬಂದಿರುವೆನು? ಏನು ಪಾಂಡವರಿಗೂ ನಿಮಗೂ ಯುದ್ಧವೇ? ಹೌದು ಗುರುದೇವ. ಹಾಗಾದರೆ ಕೃಷ್ಣನಿಗೆ ಹೋಗಿದ್ದೆಯಾ? ಹೌದು ಗುರುದೇವ. ಆತನು ಏನೆಂದು ಹೇಳಿದನು? ಕೃಷ್ಣನು ನಿರಾಯುಧನಾದ ಪಾಂಡವರ ಪಕ್ಷವನ್ನು ವಹಿಸಿದನು. ನಮಗೆ ನಿಮ್ಮಗಳ ಸಹಿತ ಯಾದವಾಕ್ಷೇಯ ಸೈನ್ಯಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟಿರುವುದು. ಆದ್ದರಿಂದ ನೀವುಗಳು ನಮ್ಮಲ್ಲಿ ಸಹಾಯ ಮಾಡಬೇಕೆಂದು ನಿಮ್ಮಲ್ಲಿ ಬಂದಿರುವೆನು. ಏನು ಕೃಷ್ಣನು ಪಾಂಡವರ ಪಕ್ಷವನ್ನು ವಹಿಸಿ ಆತನೇನು ಮಾಡಬಲ್ಲ ದುರ್ಯೋಧನ? ಈ ಬಲರಾಮನು ಈ ಹಾರಾಯುಧವನ್ನು ಹಿಡಿದು ನಾಳೆಯ ಸೈನ್ಯ ಸಮೇತನಾಗಿ ನಿನ್ನ ಆಸ್ಥಾನಕ್ಕೆ ಬರುವೆನು. ನೀನಿನ್ನು ಚಿಂತಿಸಬೇಡ, ನೀನಿನ್ನು ಹೊರಡು. ಆಗಲಿ ಗುರುದೇವ, ನಾನಿನ್ನು ಬರುತ್ತೇನೆ. ಗುರುದೇವನೇ ನನಗೆ ಸಹಾಯವಾಗಿ ನಿಂತಿರುವಾಗ ಆ ಹೇಳಿಗ ಪಾಂಡವರು ಪಾಂಡವರು ಏನು ಮಾಡಬಲ್ಲರು? ನನ್ನೀ ಸಿರಿ ಸಂಪತ್ತಿಗೆ, ನನ್ನೀ ಭುಜಬಲಕ್ಕೆ ಸಾರಿದೂಗಬಲ್ಲರೇ ಆ ಹೇಳಿಗ ಪಾಂಡವರು. ಆಳುವೆ ಭರತ ಖಂಡವ, ಛಲದ ಆಳುವೆ ಭರತ ಖಂಡವ, ಅದಮ ಪಾಂಡವರ ಪದವನ್ನು ಮುರಿದೆ, ಅದಮ ಪಾಂಡವರ ಪದವನ್ನು ಮುರಿದೆ. ಜಲರಂಗ ಮಲ್ಲನ ಆರು ಎನ್ನಾರು ತರಲೀಲೆ ಮಾಯಾ ಪ್ರಪಂಚವಿದೋ ಮಾಯ ಲೀಲ ವಿಲಾಸೋ ಮಾಯ ಪ್ರಪಂಚದ ಲೀಲ ವಿಲಾಸೋ ಚಪಲ ವೈಭವ ಪರಿತಪಿಸುವಗನ ಚಪಲ ವೈಭವ ಪರಿತಪಿಸುವಗನ ಮಾಯಾ ಪ್ರಪಂಚ
ತದನಂತರ ಲೀಲೆ ಮಾಯಾ ಪ್ರಪಂಚ ಈಗ ಏನು ಮಾಡುವುದು? ನನ್ನಣ್ಣ ಬಲಭದ್ರ ದೇವನು ಆ ಪಾಂಡವರನ್ನು ಗೆಲ್ಲಲು ದುರ್ಯೋಧನ ಪಕ್ಷವನ್ನು ಸೇರಿ ಪಣತೊಟ್ಟು ನಿಂತಿರುವನು. ಅವನೇನಾದರೂ ಆಲಾಯುಧವನ್ನು ಹಿಡಿದು ಯುದ್ಧಕ್ಕೆ ನಿಂತಿದ್ದೆ ಆದರೆ ಅವನನ್ನು ಜಯಿಸುವಂಥವರು ಈ ಪಾಂಡವರಲ್ಲಿ ಒಬ್ಬರೂ ಇಲ್ಲವಲ್ಲ. ಇರಲಿ, ಇದಕ್ಕೆ ಒಂದು ಉಪಾಯವನ್ನು ಹುಡುಕಿ ಒಂದು ಗೋವನ್ನು ನಿರ್ಮಿಸಿ ಆ ಗೋವು ಅಣ್ಣನಿಂದಲೇ ಪ್ರಾಣ ಬಿಡುವಂತೆ ಪ್ರೇರೇಪಿಸಿ ಗೋಹತ್ಯದ ಪಾಪದ ಫಲವಾಗಿ ಅಗ್ರಜನು 21 ದಿನ ಭೂಪ್ರದಕ್ಷಿಣೆಗೆ ಹೋಗುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಡಿ. ಮಾರ್ಗವನ್ನು ಬಿಡು. ಎಷ್ಟು ಬೆದರಿಸಲು ಕೂಡ ಇದು ಒದಗಾಡಬೇಕಲ್ಲ. ಅಯ್ಯೋ ಶಿವನೇ! ಕಟಕಟಾಗೋ ಅತ್ಯವ ಮಾಡಿ ಪಾಪಕ್ಕೆ ಒಳಗಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಒಳಗಾದೆ, ಅಯ್ಯೋ ಏನು ಮಾಡಿದೆ? ಕಟಕಟಾಗೋ ಅತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ, ಅಯ್ಯೋ ಪಾಪಕ್ಕೆ ಒಳಗಾದೆ, ಅಯ್ಯೋ ಯಾರಿಗೆ ಏನ ಮಾಡಲೆ, ಯಾರಿಗೆ ಏನ ಮಾಡಲೆ, ದೋಷಕ್ಕೆ ಗುರಿಯಾದೆ, ಅಯ್ಯೋ ಪಾಪಕ್ಕೆ ಒಳಗಾದೆ, ಅಕಟಕಟಾಗೋ ಅತ್ಯವ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ, ಅಯ್ಯೋ ಪಾಪಕ್ಕೆ ಗುರಿಯಾದೆ. ಪಾಪಕ್ಕೆ ಗುರಿಯಾದೆ, ಅಯ್ಯೋ ದೋಷಕ್ಕೆ ಒಳಗಾದೆ, ಅಯ್ಯೋ ಗೋಪಕ್ಕೆ ಗುರಿಯಾದೆ, ಅಕಟಕಟಾಗೋ ಅತ್ಯವ ಮಾಡಿ ಪಾಪಕ್ಕೆ ಒಳಗಾದೆ, ಅಯ್ಯೋ ದೋಷಕ್ಕೆ ಗುರಿಯಾದೆ, ಪಾಪಕ್ಕೆ ಒಳಗಾದೆ, ಅಯ್ಯೋ ಈ ಗೋವನ್ನು ಕೊಂದು ಎಂತ ಪಾಪಕ್ಕೆ ಗುರಿಯಾದೆ. ಕೃಷ್ಣ, ನೀನಾದರೂ ಬಂದು ನನಗೊಂದು ಉಪಾಯವನ್ನಾದರೂ ಹೇಳಬಾರದೆ? ಎಲ್ಲಿರ್ವೆ ಕೃಷ್ಣ, ಎಲ್ಲಿರ್ವೆ ಕೃಷ್ಣ, ಎಲ್ಲಿರ್ವೆ ಕೃಷ್ಣ? ಅಗ್ರಜ, ನನ್ನನ್ನು ಕರೆದೇ ಅಗ್ರಜ. ಹೌದು ಕೃಷ್ಣ. ಅಗ್ರಜ, ಹೇಗೆ ನಿನ್ನ ಮುಖವು ಈ ರೀತಿ ಚಿನ್ನವಾಗಿ ಕಾಣುತ್ತಿರುವುದು? ಏನೆಂದು ಹೇಳಲಿ ಕೃಷ್ಣ? ಅದೇನು ನನ್ನೊಡನೆ ಹೇಳಬಾರದೆ ಅಣ್ಣ? ಕೃಷ್ಣ, ನಾನು ಹೋಗುವ ಮಾರ್ಗದಲ್ಲಿ ಒಂದು ಪಶುವು ನನಗೆ ಮಾರ್ಗವನ್ನು ಬಿಡದೆ ನಿಂತು, ಅದನ್ನು ನಾನು ಒಂದು ಸಣ್ಣ ಕಲ್ಲಿನಿಂದ ಬೆದರಿಸಿದ ಮಾತ್ರಕ್ಕೆ ಆ ಪಶುವು ಅಲ್ಲೇ ಪ್ರಾಣ ಬಿಟ್ಟಿತು ಕೃಷ್ಣ. ಶಾಂತಂ ಪಾಪಂ ಶಾಂತಂ ಪಾಪಂ. ಅಗ್ರಜ, ಗೋಹತ್ಯವೂ ನಮ್ಮ ವಂಶಕ್ಕೆ ಕ್ಷೀಣವಲ್ಲವೇ? ಇದಕ್ಕೆ ನನಗೂ ಬಹಳ ಚಿಂತೆಯಾಗಿದೆ ಕೃಷ್ಣ. ಇದಕ್ಕೇನಾದರೂ ಒಂದು ಉಪಾಯವನ್ನಾದರೂ ಹೇಳು. ಉಪಾಯವೇನೋ ಇರುವುದು ಅಗ್ರಜ. ಹಿಂದೆ ನಮ್ಮ ಗುರುಗಳಾದ ಸಾಂದೀಪ ಮಹಾಮುನಿಗಳು ಹೇಳುತ್ತಿದ್ದರು, ಗೋಹತ್ಯೆ ಮಾಡಿದವನು ನಿಂತಲ್ಲಿ ನೀರದೆ, ಕುಳಿತಲ್ಲಿ ಕೂಳದೆ, ಪುರಪ್ರವೇಶ ಮಾಡದೆ, ಅನೇಕ ನದಿಗಳಲ್ಲಿ ಸ್ನಾನ ಮಾಡಿಕೊಂಡು ಅನೇಕ ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಮಾಡುತ್ತಾ ಬಂದಿದ್ದೆ ಆದರೆ ಆ ಗೋಹತ್ಯದ ಪಾಪವು ಕಳೆದೆಂದು. ಆದರೆ ಅದು ನಿನ್ನಿಂದ ಸಾಧ್ಯವಿಲ್ಲವಲ್ಲ? ಏಕೆ ಸಾಧ್ಯವಿಲ್ಲ ಕೃಷ್ಣ? ಅಗ್ರಜ, ಈಗ ತಾನೇ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡಲು ವಾಗ್ದಾನವನ್ನು ಇಟ್ಟಿರುವೆ. ಅವನ ಗತಿ? ಕೃಷ್ಣ,
ಪಾಂಡವರಿಂದ ಕೌರವರಿಗೆ ಏನಾದರೂ ಆಗಲಿ, ಕೌರವರಿಂದ ಪಾಂಡವರಿಗೆ ಏನಾದರೂ ಆಗಲಿ, ಈಗ ನನಗೆ ಒದಗಿರುವ ಈ ಪಾಪ ಪರಿಹಾರವನ್ನು ಮಾಡಿ ಕೃಷ್ಣ. ಹಾಗೆ ಈಗ ನಾನೀಗಲೇ ಭೂಪಕಕ್ಷಣೆಗೆ ಹೋಗುವೆನು. ನಾನು ಬರುವವರೆಗೂ ಈ ಯುದ್ಧದ ಕಡೆ ಸ್ವಲ್ಪ ನೀನು ಆಗಲಿ ಅಗ್ರಜ, ಕೃಷ್ಣ. ಆಗಲಿ ಅಗ್ರಜ, ನೀನಿಂದ ನಡಿ. ನನ್ನ ಮಾಯೆಯಿಂದ ಅಣ್ಣನನ್ನು 21 ದಿನ ಭೂಪ್ರದಕ್ಷಿಣೆಗೆ ಕಳಿಸಿದ್ದಾಯಿತು. ಇನ್ನು ಆತನು ಬರುವುದರೊಳಗಾಗಿ ಈ ಕುರುಕ್ಷೇತ್ರದ ಯುದ್ಧವನ್ನೇ ಸಮರ್ಥ ಮಾಡುವುದು. ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ. ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ. ಮುಂದೆ ಗತಿಯು ಕಾಣೆನಯ್ಯ ತಂದೆ ಸಲಹೋ ಮಾರನಯ್ಯ. ಮುಂದೆ ಗತಿಯು ಕಾಣೆನಯ್ಯ ತಂದೆ ಸಲಹೋ ಮಾರನಯ್ಯ. ಹರಿಯ ಎನ್ನನಿ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ. ಜೀವ ಒಂದು ನಾಮ ಹಲವು ಏನ್ ವಿಚಿತ್ರ ನಾಟಕ. ಜೀವ ಒಂದು ನಾಮ ಹಲವು ಏನ್ ವಿಚಿತ್ರ ನಾಟಕ. ಮುಂದೆ ಬರುವುದೊಂದು ತಿಳಿಯನು ದೇವನಿನ್ನ ನೇಮಕ. ಮುಂದೆ ಬರುವುದೊಂದು ತಿಳಿಯನು ದೇವನಿನ್ನ ನೇಮಕ. ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದು ಕುಳಿತ ಹೇ ಮೂಕ. ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದು ಕುಳಿತ ಹೇ ಮೂಕ. ಬಟ್ಟ ಬಯಲು ಎಂಬ ಜಗದಿ ಕೈ ಬಿಟ್ಟೆಯೇ ನಾಯಕ. ಬಟ್ಟ ಬಯಲು ಎಂಬ ಜಗದಿ ಕೈ ಬಿಟ್ಟೆಯೇ ನಾಯಕ. ಹರಿಯ ಎನ್ನನಿ ಮರೆತ ಮೇಲಿನ ಧರೆಗೆ ಭಾರವೇ ಎನ್ನ
ಈಗ ಏಕೆ ದುಃಖಿಸುತ್ತಿರುವೆ? ಚಿಂತೆಯನ್ನು ಬಿಟ್ಟು ಶಾಂತಳಾಗುವುದೇನು? ಶಾಂತಿ 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 ಇನ್ನು ಬಿಟ್ಟಿಲ್ಲವೇನೋ ಈ ನಿನ್ನ ಹುಚ್ಚುತನದ ಶಾಂತಿ. ವಿಷದ ಕಜ್ಜಾಯವನ್ನು ತಿನ್ನಿಸಿ ಪಾಪ ಇವರನ್ನು ಕೊಲ್ಲಲೆತ್ತಿಸಿದ ಆ ವಿಷದಂತೊಡನೆ ನಮಗೆ ಶಾಂತಿ. ಕಪಟ ಯುದ್ಧದಲ್ಲಿ ನಮ್ಮ ಸಿರಿಯನಲ ಬಾರಿಸಿ ಸಹೋದರರ ಮಡದಿ ಎಂಬ ಮಮಕಾರವಿಲ್ಲದೆ ನಡೆದ ಸಭಾ ಮಧ್ಯದಲ್ಲಿ ಪಾಂಚಾಲಿ ನನ್ನ ತೊಡೆಯನ್ನು ಅಲಂಕರಿಸಿ ತೊಡೆ ತೊಟ್ಟಿ ಕರೆದನಲ್ಲ ಆಗಲೂ ಶಾಂತಿ. ಇನ್ನದನ್ನೆಲ್ಲ ನೆನೆದು ಮನವಿಗೆ ಗುರುಕುಲ ಗೆಲುವೆ ಒಳಗ ಗುರುಕುಲ ಗೆಲುವೆ ಕೊಡು ನನಗ ಕವದೊಳು ಕೊಡು ನನಗ ಕವದೊಳು ಕೊಡು ನನಗ ಅಲ್ಲ ಪಾಂಡವರ ಅಭಿಮಾನ ನಿನಗಾಯಿತು ಅಂತ ಪಾಂಡವರ ಅಭಿಮಾನ ಅದು ಕ್ಷೇತ್ರದಲ್ಲಿ ನಾವು ಕುರುರತ್ನ ಸ್ಥಾನದೊಂದಿಗೆ ನಮ್ಮ ಬಂಧಗಳನ್ನು ಈಡೇರಿಸಿಕೊಡಲು ಹೊರತು ನನಗೆ ಶಾಂತಿ. ನಿನ್ನ ಹೃದಯದಲ್ಲಾಗುತ್ತಿರುವ ನುಡುಕಬೇಡ, ಸೈರಿಸುತ್ತಮ್ಮ. ನಿನ್ನ ಹೃದಯದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆಸಬಹುದ. ನಾಳಿನ ಆಯುಧದಲ್ಲಿ ಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸುವನೆಂದು ಅಭಯವನ್ನು ಶ್ರೀ ಪರಮಾತ್ಮನು ಬರುವಂತೆ ಭಾಷಣವಾಯಿತು. ಪರಮಾತ್ಮನು ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸಿ ಸೈರಿಸುತ್ತಮ್ಮ. ದೇವಕಿ ವರನ ಹೃದಯ ಭಾವಜನಯನ ನಮಿತೆ ಮಾಧವ ದೇವಕಿ ವರನ ಹೃದಯ ಭಾವಜನಯನ ಮಾಧವ
ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ ನಮ್ಮ ಪಕ್ಷವನ್ನು ವಹಿಸಿದ ದೇವದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದೇಕೆ ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆ ನನ್ನ ಉದ್ದೇಶವಲ್ಲವೇ? ಅದು ಆಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮಪುತ್ರ? ಪರಮಾತ್ಮ, ಅಸ್ಥಿರವಾದ ರಾಜಧಾನಿಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಯಾವ ಪ್ರಯೋಜನವೂ ಆಸದೆ. ಉಭಯರು ಶಾಂತಿಯಿಂದ ಇರಬೇಕೆಂಬುದೇ ನನ್ನ ಆಸೆ. ಅಂದರೆ ನಿನ್ನ ಮಾತಿನ ಅರ್ಥ? ಪಾಪದ ಹೊರೆಯ ಧರಿಸಲೆಯ ಸಿಗದಲೇ ಒಂದು ಬಾಂಧವರ ರಕ್ತದಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆ ವೀಕ್ಷಿಸೆ ಸೈಜನಾದಿಗದಿ ತೆರಳು ಸಂಧಿಗೆ ಆಪತ್ ಬಂದುವೆ ಕರಮಗಿದು ಬೇಡುವೆನೋ ಕೃಷ್ಣ. ಧರ್ಮಪುತ್ರ, ಇಷ್ಟೊಂದು ಅನರ್ಥ ನಡೆಯಕೂಡದೆಂದೇ ನನ್ನ ಭಾವನೆ.
ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಹೆಮ್ಮಾರಿ ಬಾಯಿಗೆ ತುತ್ತಾಗಿಸಿ ಭರತೆ ಕಲಿಸುವುದೆಯಾದ ಭರತ ಭೂಮಾತೆಯ ಶಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಯ್ದು ಪಾವನಗೊಳಿಸಲಿ ವಾಸುದೇವ. ಹೇಳು ಕೃಷ್ಣ. ಆದ್ದರಿಂದ ನೀವು ನಮ್ಮ ಪಕ್ಷವನ್ನು ವಹಿಸಿ ಆ ದುರ್ಯೋಧನ ಬಳಿಗೆ ಹೋಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿ ಸಂಧಿಗೆ ಶಾಂತಿ ಸಂಧಾನವನ್ನು ಕಲ್ಪಿಸಿಕೊಂಡು ಕೊಡಬೇಕು. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧನೆ ಇದೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿರುವುದು. ಇದಕ್ಕೆ ನಿನ್ನ ಸಹೋದರರ ಅಭಿಪ್ರಾಯ? ಪಟ್ಟು ಧರ್ಮದ ಕಟ್ಟು ಕೋಟೆಯನ್ನು ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೇಳು ಬಂದರೆ ಕಾತೃಮೆಂಬ ಬೋಸ ನಮ್ಮನ್ನು ಬಂಧಿಸಿದೆ. ಸುಡಬೇಕು ಈ ನಮ್ಮ ಏಡಿ ಜನ್ಮವನ್ನು. ಓಹೋ, ಭೀಮಸೇನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಈ ರೀತಿ ವಿಜಯವಾಗಿಕೊಳ್ಳುತ್ತಿರುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅಪಕೀರ್ತಿಗಳೇ ನಮ್ಮ ಇಷ್ಟದೇವರ. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂದೆ ಬರೋಣವೆಂದರೆ ಅಗ್ರಜನ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಈ ನಮ್ಮ ಏರಿತನಕ್ಕೆ ಧಿಕ್ಕಾರವಿರಲಿ. ಓಹೋ, ಅರ್ಜುನನು ಸಂಧಿಗೆ ಸಮ್ಮತಿಸಿದಂತೆ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೆ. ತಂಗಿ ದೃಪದ ನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ಸಹಜರ ಇವರ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಲೇಷವು ಗಮನ ಕೊಡದೆ ಭಾರಿ ಭಾರಿ ಸಂಧಿಗಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವು ಧರ್ಮಸಮ್ಮತವೆಂದು ನ್ಯಾಯಸಮ್ಮತವೆಂದು ಹೇಗೆ ಹೇಳಲಿ?
ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟಿಸುವ ಧರ್ಮಪ್ರಭು ಇವರು ನನ್ನ ಪತಿ. ಛೇ! ಇನ್ನು ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಬಂಡಿ ಮಗನನ್ನು ಕೊಲ್ಲಲು ಹೋಗಿ ಅದೇ ಬಂಡಿ ಅನ್ನವನ್ನು ತಿಂದು ತಂದು ಪರಾಕ್ರಮ. ನಿಮಗೇಕೆ ಬೇಕು ಈ ಗದಾದಂಡ? ಆದರಿಸಟ್ಟು ಕೈಯಲ್ಲಿ ಸೌಟು ಹಿಡಿದುಕೊಳ್ಳಿ. ಸಾಕು, ಸುಮ್ಮನಿರಿ. ಅರ್ಜುನ, ಪಾರ್ಥ, ಪಲ್ಗುಣ, ಕಿರೀಟಿ, ಧನಂಜಯ, ಶ್ವೇತವಾಹನ ಹೀಗೆ ದಶನಾಮಗಳಿಂದ ದಶ ದಿಕ್ಕುಗಳಲ್ಲಿ ಮೇಲೆ ಪರಾಕ್ರಮಿ. ನಿಮಗೇಕೆ ಬೇಕು ಈ ಕೈಯಲ್ಲಿ ಬಳೆಗಳನ್ನು ತೊಟ್ಟಿಕೊಳ್ಳಿ. ಇಲ್ಲಣ್ಣ, ಇಲ್ಲ, ಇವರಾರು ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನಿಮಗೆ ಆಜ್ಞೆಯನ್ನು ಕೊಡು. ಇವರ ಕೈಯಿಂದ ಆಗದ ಕೆಲಸವನ್ನು ನಾನು ಮಾಡಿ ರಣಚಂಡಿಯಾಗಿ ಇಲ್ಲವಾದ್ರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲಿ ಬಿದ್ದು ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯ ಒಂದಾಯ್ತಲ್ಲ, ಅಲ್ಲವೇ ಭೀಮಸೇನ? ಅದಕ್ಕೆ ನೀವೇನು ಮಾಡಿ ಈಕೆ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಹೇಳಿದನಷ್ಟೇ. ಅವಳ ಹೇಳಿದ್ದನು ನೀನು ಕೇಳಿದನು. ಏಕೆ ನೀನು ಕೇಳಲಿಲ್ಲವೇ? ಹೇಳಿ ಅದರಿಂದ ಆಗೋ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ಒಟ್ಟಿನಲ್ಲಿ ಸತಿ ಅರ್ಥನಾದವನ್ನು ಆಲಿಸುವುದು ಪತಿಯಾದ ನಿನ್ನ ಕರ್ತವ್ಯವೇ ಭೀಮಸೇನ. ಏಕೆ ಇನ್ನುಳಿದ 4 ಒಳಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೆ ಯಾವ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲದೆಂದು ಕುರುಸಭೆಯಲ್ಲಿ ಬಂಡದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತವಿಲ್ಲ, ಬಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟಿಸುವೆ ಮೆನುತಂ ದಂಡದಿ ದುರ್ಯೋಧನನ ತೊಡೆಯ ಪುಡುಗುಟ್ಟುವೆನು ತಂ ಕುಡಿದೆಯೋ ಗಂಡುಗಲಿ ನೀನಂದು ದಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೋ ಲಿಯೋ ಹಿಡಿಂಬ ಮನೋಹರ ಈ ನಿನ್ನ ಗುಹದ ಕಂಠದ ಹೊಳುರಿರುವ ಬೀಡು ನಿಧಿ ದೃಪದ ಸುತೆ ಚಾಲಿ
ಕೀಟಗಳು ಬಯದು ದುಶ್ಯೋಧನ ಓಡಲು ಉಡಿಗುಟ್ಟಿ ಕೋತಗೆಯ ದುರ್ಯೋಧನ ತೋಡಲು ರಕ್ಷಿಸುವೆ ಈ ನಿನ್ನ ಬಿಡು ಮುಡಿಯು ಹೊಡೆದಿರು ವ್ಯತೆಯು ಫಲಕವರ್ತನು ಹೇಳಿದ ಅಭಿಮತ ಜಗರಿ ಜಗರಿ ವಾಸುದೇವ, ವಿಷಸರ್ಪಕ್ಕೆ ಹಾಲುಣಿಸಿ ಕರುಣಿಸಿದರೆ ಅದರ ವಿಷವು ಅಮೃತವಾಗುವುದೇ? ಎಂದಿನಿಂದಲೂ ನಾನಾ ವಿಧವಾದ ಕಷ್ಟ ಕ್ಲೇಶವನ್ನು ಉಂಟು ಮಾಡಿದ ಆ ನೀತಿಯೊಡನೆ ನಮಗೆ ಸಂಧಿ ಅದೆಂದಿಗೂ ಸಾಧ್ಯವಿಲ್ಲ. ದೇವಾ ನೀ ಬಲ್ಲೆಯ ಮರೆತೇ ಶಪಥ ಮರೆತೇ ಅದೆಂಟು ತನ್ನ ಮನದರಿಪೆ ನಾಶಗೊಳಿಪೆ ಪಾಪಾತ್ಮಕರ ಗೌರವನ ಸಮಬಲವ ಸರಿದಿಡದೆ ದೇವ ಈ ಮರೆತೆ ಜನಾರ್ದನ, ವಿಷಸರ್ಪಕ್ಕೆ ಹಾಲುಣಿಸಿ ಕರುಣಿಸಿದರೆ ಅದರ ವಿಷವು ಅಮೃತವಾಗುವುದೇ? ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಧರ್ಮನಂದನ, ನಿನ್ನ ಸಹೋದರರು ಭಾತೃ ಮಮಕಾರದಲ್ಲಿ ಬಹಿರಂಗದಲ್ಲಿ ಸಂಧಿಗೆ ಸಮ್ಮತಿಸಿದರೂ ಸಹ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲಿ ಹತ್ತಿ ದಗದಗನಿ ಉರಿಯುತ್ತಿರು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕಪಡುತ್ತಿರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವ ಧರ್ಮಪುತ್ರ? ಏದು
ನನ್ನ ಬುದ್ಧಿಗೆ ಮಂಕು ಕವಿದಂತೆ ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನಿನ್ನ ಚಿತ್ತವಿದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಗಾಳಿಯು ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲವಿಯು ಹೊತ್ತೈ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಗುರುಸಭೆ ನಿತ್ಯ ಮಾಡುವ. ಈ ಧರ್ಮರಾಜನ ಆಜ್ಞೆಯಂತೆ ಸಂಧಿಯನ್ನು ಮಾಡಿಕೊಂಡು ಬರಬಾರದೆಂದು ನಿನ್ನಲ್ಲಿ ಸೆಟ್ಟುಕೊಟ್ಟಿ ಬೇಡಿಕೊಳ್ಳುವೆ. ಹಾಗೂ ಈ ನನ್ನ ತಿಚ್ಚದ ಕೇಶರಾಶಿಯನ್ನು ಕಟ್ಟಿಸುವ ಭಾರವು ನಿನ್ನದಣ್ಣ. ತಂಗಿ, ಚಿಂತೆ ಪಡದಿರು, ಚಿಂತೆ ಪಡದಿರು, ಶಾಂತಿಯ ತಾಳೆ ಸದೆಗೆ ನಿನ್ನಯ ಮನ, ಚಿಂತೆ ಪಡದಿರು. ವ್ಯಾಕುಲ ಪಡಲೇಕೆ ಮೃದು ಹೃದಯಲೇ, ವ್ಯಾಕುಲ ಪಡಲೇಕೆ ಮೃದು ಹೃದಯಲೇ, ಮರೆವೆನೆ ನಾನೆ ಮುರವೈರಿ ನೀನ ಸುನಗುತ್ತಿರೆ. ತಂಗಿ, ಸುನಗುತ್ತಿದೆ ಎನ್ನ ಮನಗೆ ಶಾಂತಿ, ನೀನ ಸುನಗುತ್ತಿದೆ ಎನ್ನ ಮನಗೆ ಶಾಂತಿ, ನಿನ್ನಯ ಎಲ್ಗಾಗಿಯೇ ಮರತಿ ಹೇವಿ ಶಾಂತಿ. ನಿಮ್ಮಯ ಎಲ್ಗಾಗಿಯೇ ಮರತಿ ಹೇವಿ ಶಾಂತಿ. ವಿಜಯ ನಿನಗಿಂದು ಒದಗಿ ಬಂದಿಹುದು, ಚಿಂತೆ ಪಡದು ಈ ಚಿಂತೆಯಿಂದಿರೋ. ವಿಜಯ ನಿಮಗಿಂದು ಒದಗಿ ಬಂದಿಹುದು, ಚಿಂತೆ ಪಡದ ಚಿಂತೆ, ಚಿಂತೆ ಪಡದಿರು. ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ, ಚಿಂತೆ ಪಡದಿರು. ಮದಿಸಿದ ಕೌರವರ ಮೂಲವ ಸಂಹರಿಸಿ, ಮದಿಸಿದ ಕೌರವರ ಮೂಲವ ಸಂಹರಿಸಿ, ಪಾಂಡವ ಕೀರ್ತಿಯ ಮುಗಿಲೊಳು ಮೆರೆಸಿ, ಪಾಂಡವ ಕೀರ್ತಿಯ ಮುಗಿಲೊಳು ಮೆರೆಸಿ, ನಿನ್ನಯ ಮನದ ಹೇಗೆಯನು ನಂದಿಸಿ, ನಿನ್ನಯ ಮನದ ಹೇಗೆಯನು ನಂದಿಸಿ, ಸರ್ಪಲಂಕನವ ತತ್ವವ ಮುರಿದು ಕಪಿಧ್ವಜವ ದಿಗ್ವಿಜಯದಿ ಮೆರೆಸಿ, ಸರ್ಪಲಾಂಕನವ ತತ್ವವ ಮುರಿದು ಕಪಿಧ್ವಜವ ದಿಗ್ವಿಜಯದಿ ಮೆರೆಸಿ, ಚಿಂತೆ ಪಡದಿರು. ಶಾಂತಿಯ ತಾಳೆ ಸದೆಗೆ ನಿನ್ನಯ ಮನ, ಚಿಂತೆ ಪಡದಿರು. ಮನದೊಳು ಚಿಂತೆ ಪಡದಿರು, ಸದೆಯೊಳು ಚಿಂತೆ ಪಡದಿರು. ನೀ ತಂಗಿ, ನಿನ್ನ ಅಪೇಕ್ಷೆಯಂತೆ ಸರ್ವ ಪ್ರಕಾರಗಳಿಂದಲೂ ಆ ಕೌರವನ ಕೋಪವನ್ನು ಕೆರಳಿಸಿ
ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರೋಣ. ನೀನೊಂದು ನಿಶ್ಚಿಂತೆಯಿಂದಿರು ತಂಗಿ. ಹಾಗೆ ಆಗಲಿ. ಶ್ಯಾಮಲರಾಜ ಶಗುನೆ, ಅಂದು ನಿನ್ನ ತಮ್ಮಂದಿರ ವಿನಾಶಕ್ಕೆ ಕಾರಣನಾದ ಆ ದುರ್ಯೋಧನ ವಂಶವನ್ನು ನಿರ್ಮೂಲನ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನಾಯಿತು ನಿನ್ನ ಪ್ರತಿಜ್ಞೆ? ಏನೀ ಕರ್ಕಶ ಖ್ಯಾಕೆ, ಏನೀ ಪ್ರಚೋದನೆಗೈಯುತ್ತಿರುವ ಮಾರ್ತಾಂಡವ ನೃತ್ಯ, ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆ ಬರುವ ಪ್ರವೀಣ, ಮದ ಮಾತ್ಸರ್ಯದ ನಿಪುಣ ಈ ಶೋಭಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಓ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಜಾತ, ದುರ್ಮಾತ, ದುರ್ಯೋಧನನೇ ಕೇಳು. ಗಾಂಧಾರ ವಂಶ ಉದ್ಧಾರಕನೂ ಆದ ನನ್ನ ಜನ್ಮದಾತನನ್ನು, ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು ಒಳಗೂಡಿ ಎಳೆದು ತಂದು ಬಂಧಿಸಿ ತಂದು ನಿನ್ನ ಹಸ್ತಿನಾವತಿಯ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ನೆನೆಸಿಕೊಂಡರೆ ಅಬ್ಬಾ, ಕೈಕಾಲುಗಳು ಕಂಪಿಸುತ್ತಿರುವವು. ಗುಂಡಿಗೆಯು ಸಿಡಿಯುತ್ತಿರುವುದು. ರಕ್ತವು ಕುದಿಯುತ್ತಿರುವುದು. ಅಂದು ನೀನು ನೀಡಿದ ಒಂದು ಇಡೀ ಅನ್ನ, ಒಂದು ಹೊಳಲೆ ನೀರನ್ನು ನನ್ನ 99 ಮಂದಿ ಸಹೋದರರು ಆ ಇಡೀ ಅನ್ನವನ್ನು, ಒಂದು ಹೊಳಲೆ ನೀರನ್ನು ನನ್ನೊಬ್ಬನಿಗೆ ಕೊಟ್ಟು ಅವರೆಲ್ಲರೂ ನಿನ್ನ ಮೇಲಿನ ಸೇಡನ್ನು ತೀರಿಸಲೆಂದು ಉಪವಾಸಗೈದು ಒಬ್ಬೊಬ್ಬರಾಗಿ ಸಾವನ್ನಪ್ಪಿದರು. ಸುಯೋಧನ ಸಾವನ್ನಪ್ಪಿದರು. ಅಂದಿನ ದಾರುಣ ದೃಶ್ಯವು ಇಂದು ನನ್ನ ಸ್ತುತಿ ಪಡಲದಲ್ಲಿ ಅಚ್ಚಳಿಯದೆ ಉಳಿದು ರೋಷಾಗ್ನಿ ಜ್ವಾಲೆಯಿಂದ ಓಡಿ ಬಳಲಿ ಬೆಂಡಾಗಿ ಕೃಶವಾಗಿರುವ
ನನ್ನ ದೇಹವನ್ನು ಹಣು ಹಣುವಾಗಿ ಚಿತ್ರ ಚಿತ್ರವಾಗಿ ತುಂಡರಿಸಿ ನೋಡಿದರು. ಸೇಡಿಗೆ ಸೇಡು, ದ್ವೇಷಕ್ಕೆ ದ್ವೇಷ, ರಕ್ತಕ್ಕೆ ರಕ್ತ ಎಂಬುವ ಮಹಾನ್ ವಾಕ್ಯಗಳನ್ನು ಹೊರತಾಗಿ ನನ್ನಲ್ಲಿ ಮತ್ಯಾವ ಆಸೆಗಳು, ಆಕಾಂಕ್ಷೆಗಳು ಉಳಿದಿಲ್ಲ ಸುಯೋಧನ, ಉಳಿದಿಲ್ಲ. ನಾನು ನಿನ್ನಂತೆಯೇ 99 ಮಂದಿ ಸಹೋದರನೊಳಗೂಡಿ ಈ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ಏರಿ ಸಮರ್ಥ ರಾಜನಿಂದ ರಾಜ್ಯಭಾರ ಮಾಡಬಹುದಾಗಿತ್ತು. ಅವೆಲ್ಲವೂ ನಾನು ನಿನ್ನಂತೆ ನಿನ್ನೊಳಗೂಡಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ನಿನ್ನಂತಹ ಮೋಸಗಾರರನ್ನು ನಿನ್ನವರಿಂದಲೇ ಸರ್ವನಾಶ ಮಾಡಬೇಕು. ಹಿರಿಯರ ನನ್ನುಡಿಯನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನು ನಿರ್ಮಿಸಿದೆ. ಅದನ್ನು ಲೆಕ್ಕಿಸದೆ ಮೆರೆದ ಸ್ವಾಭಿಮಾನಿ ದುರ್ಯೋಧನನೇ ಕೇಳು. ಹೊಳಬೇಡಿರಿ. ನನ್ನ ಹಠವಾಗಿಯ ಸಹೋದರರೇ, ಹೊಳಬೇಡಿ. ನನ್ನ ಹಠವಾಗಿಯ ಸಹೋದರರೇ, ಈ ನಿನ್ನ ಸೋದರ ಮಾವನಿಂದ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಅತಿ ಭಯಾನಕವೆನಿಸುವುದು. ಈ ನಿನ್ನ ಸೋದರ ಮಾವ ಶಕುನಿಯ ಹೃದಯವನ್ನು ಕೆಣಕಿ ಕಠೋರ ಹೃದಯವನ್ನಾಗಿಸಿದ ಗುರುಕುಲ ಕೀಟವೇ ಕೇಳು. ಈ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದಲ್ಲಿ ಮುಳುಗಿಸಿದ ಹೊರತು ಈ ಶೋಭಲರ ಶಕುನಿಗೆ ಎಲ್ಲಿರುವುದು ನೆಮ್ಮದಿ? ಗುರು ಹಿರಿಯರ ರಕ್ತದಿಂದ ಕಳಂಕಿತನಾದ ನಿನಗೆ, ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾದ ನಿನಗೆ, ನನಗೆ ಎಲ್ಲಿರುವುದು ಶಾಂತಿ? ಎಲ್ಲಿರುವುದು? ಈ ಶಕುನಿಯ ಸೇಡಿನ ಜ್ವಾಲೆಯು ದಗದಗನೆ ಉರಿಯಲು ಆರಂಭಿಸಿದೆ. ಹರಡಿದೆ ದಾವು ಎಲ್ಲೆಲ್ಲೂ ಉಳಿಯುವುದೆಂತೂ
ವಂಶಜರು ಹರಡಿದ ದಾಹವು ಎಲ್ಲೆಲ್ಲೂ ಜಯಿಸುತ್ತಿದೆ ಮನದೋಳೆ ಎಣ್ಣೆಯ ಸೇಡು ಸ್ಮಶಾನವೆಂದು ಗೌರವತಿ ಎಮ್ಮರವಾಗಿದೆ ಎಣ್ಣೆಯ ಸೇಡು ಸ್ಮಶಾನವೆಂದು ಗೌರವ ನಾಡು ದಗದಗ ದಗದಗ ದಗದಗನೆ ಚೋಲೆ ಜಯಿಸುತ್ತಿದೆ ಮನ ಲೋಕಗಳೋಡು ದಗದಗ ದಗದಗ ದಗದನೆ ತಾಯಿಯ ಕಣ್ಣೀರಿಂದ ತೊಯ್ದು ಗುರು ಹಿರಿಯರ ರಕ್ತದ ಕಳಂಕಿತನಾದ ನಿನಗೆ ನೀನು ನಿಟ್ಟುಸಿರು ಬಿಡುವಾಗ ನಿನಗೆ ಅಳುವವರು ಒಬ್ಬರು ಇಲ್ಲದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ತೋರಿಸುವೆ. ನಿನಗೆ ನಿನ್ನ ವಿರೋಧಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಬಾವ ನಾನು ಮಾಡಿದ ಬಿಟ್ಟೆ ಬಾವ. ಚಿಂತೆ ಏಕೆ ಕುರುರಾಜ, ಜಯದ್ರಥ ಕೃತವರ ಮಾತುಗಳು ನಿನ್ನ ಸಹಾಯಕ್ಕೆ ಬಂದರೆಂದು ದೂತನು ಸಮಾಚಾರವನ್ನು ತರಲಿಲ್ಲ. ನಾನು ಹಣಕ್ಕಾಗಿ ಚಿಂತಿಸಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು 12 ತೋಳು ಫಲಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಸೈತ್ಯಗಾಹ ಖ್ಯಾತಿಹಿಂಸೆ ಸೈತ್ಯಗಾಹ ಇದು ಉಚಿತವೇ ಮಾವ? ಆ ದಿನ ನಾನು ದಾರಿಕೆಗೆ ಹೋದಾಗ ಎಷ್ಟರ ಯುದ್ಧವು ಬೇಡವೆಂದು ಎಷ್ಟು ವಿಧವಾಗಿ ಅದು. ಆದರೆ ನನ್ನ ಅಭಿಮಾನ ಸೂರ್ಯದಿಂದ ಅವನ ಮಾತು ನಿರಾಕರಿಸಿದ ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ಆತನ ಮಾತುಗಳು ಪರಿಗ್ರಹವಲ್ಲ ಬಿಡು ಸುಯೋಧನ. ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು ಸಹೋದರ, ಇಷ್ಟನ ಅಷ್ಟಾವಧಿಗೆ ಬಂದಿರಲಿ. ಹೋಗು ಸಹೋದರ, ಹತ್ತಿ ಸತ್ಕಾರಕ್ಕೆ ಸಿದ್ಧಪಡಿಸು. ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದೆಲ್ಲ